ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಯಕ್ಷಿತ್ನಾದ್ರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಮಸ್ಟ್ ಅಂಡ್ ಶುಡ್ ಯೂನಿಫಾರ್ಮ್ ನಲ್ಲೇ ಬರ್ಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಸಮ್ಮರ್ ಹಾಲಿಡೇಸ್ ಇದ್ರು ಕೂಡ ಎದಕ್ಕಪ್ಪ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಮ್ಯಾಟರ್ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಯಕ್ಷಿತ್ ಇನ್ಸ್ಟಾಗ್ರಾಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಕ್ರಿಯೇಷನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾನಂತ. ಆ ಮ್ಯಾಟರ್ ಎಲ್ಲರಿಗೂ ಗೊತ್ತಿದೆ ಐತೆ. ಸೊ ಅವ್ರ ಮೇಡಮ್ ಜಸ್ಟ್ ಅಪ್ರಿಶಿಯೇಟ್ ಮಾಡಕ್ಕೆ ಆ ತರ ಸಪೋರ್ಟ್ ಕೊಡಕ್ಕಾಗಿ ಅವನ ಕರ್ಕೊಂಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ತೀನಿ ಅನ್ಕೊಂಡ್ರೆ ಅಷ್ಟೇ ಸೀನ್ ಆದ್ರೆ ನನಗಿಲ್ಲ. ಸೊ ಅದು ಮ್ಯಾಟರೇ ಅಲ್ಲ. ಸೊ ಅವ್ನು ಬೇಬಿ ಕ್ಲಾಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ರಿಸಲ್ಟ್ಸ್ ಡೇ. ಸೊ ರಿಸಲ್ಟ್ಸ್ ಇಸ್ಕೊಳಕ್ಕಾಗಿ ಅಂದ್ರೆ ಪ್ರೋಗ್ರೆಸ್ ಕಾರ್ಡ್ ಇಸ್ಕೊಳಕ್ಕಾಗಿ ನಾವು ಸ್ಕೂಲಿಗಾದ್ರೆ ಹೋಗ್ತಿದೀವಿ. ನಾನು ಆ ವಿಷಯನೇ ಮರ್ತು ಬಿಟ್ಟಿದ್ದೆ. ಮತ್ತೆ ಮೆಸೇಜ್ ನೋಡ್ಕೊಂಡು ವಾಟ್ಸ್ಆಪ್ ನಲ್ಲಿ ಸೊ ಫಾಸ್ಟ್ ಆಗಿ ಅವನಿಗೆ ರೆಡಿ ಮಾಡಿಸಿ ಆಮೇಲೆ ತಿಂಡಿ ತಿನ್ಸಿ ದೇವ್ರ ನಮಸ್ಕಾರ ಮಾಡಿಸಿ ಅವನಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಒಂದ್ ನನ್ ಚಿಂಟು ಮ್ಯಾಟರ್ ವಿಷಯ ನಿಮ್ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟ ಮಾಡ್ತೀನಿ. ಆಕ್ಚುಲಿ ಯಕ್ಷಿತ್ ಆದ್ರೆ ತಿಂಡಿ ತಿನ್ಬೇಕಾದ್ರೆ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಂತ ಅವ್ನು ಊಟ ಮಾಡೋನು. ಬಟ್ ರೀಸೆಂಟ್ ಆಗಿ 10 days ಆಯ್ತು ಅವ್ನು ಮೊಬೈಲ್ ಫೋನ್ ಯೂಸ್ ಮಾಡ್ತಿಲ್ಲ, ಟಿವಿ ನೋಡ್ಕೊಂತ ಅವ್ನು ಊಟ ಮಾಡ್ತಿದ್ದಾನೆ. ಸೊ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಮ್ಯಾಟರ್ನ. ಸೊ ಆಮೇಲೆ ರೆಡಿ ಆಗಿದ್ಮೇಲೆ ಇನ್ನ ಸ್ಕೂಲಿಗೆ ಹೊರಡೋದಾದ್ರೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಸ್ಕೂಲ್ ನಮ್ಮ ಮನೆ ಹತ್ರನೇ ಇರೋದು. ಸೊ ಬೈ ವಾಕಬಲ್. ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಾನು ಸ್ಕೂಲಿಗೆ ಹೋಗಿದ ತಕ್ಷಣ ಮೇಡಮ್ ನೀವೇ ಈ ಅವತಾರದಲ್ಲಿ ಬಂದ್ಬಿಟ್ಟಿರಿ ಅಂತ ಹೇಳ್ಬಿಟ್ರು. ನನಗೆ ಒಂಥರ ಗಿಲ್ಟಿ ಫೀಲ್ ಅನ್ಸಿತ್ತು. ಯಾಕಂದ್ರೆ ಪೇರೆಂಟ್ಸ್ ಕೂಡ ಮಸ್ಟ್ ಅಂಡ್ ಶುಡ್ ರೆಡಿ ಆಗಿ ಬರ್ಬೇಕಂತೆ. ಮನೆಗೆ ಬಂದು ಚಕ ರೆಡಿ ಆಗೋಗ್ದೆ. ಸೊ ನಾನ್ ರೆಡಿ ಆಗೋದಲ್ಲ, ನನ್ ಸಣ್ಣ ಮಗನ್ ಕೂಡ ರೆಡಿ ಮಾಡ್ಸಿದೆ. ಯಾಕಪ್ಪ ಅಂತಂದ್ರೆ ಅವ್ನ್ ಯಕ್ಷಿತ್ ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಅವ್ನ್ ಕೂಡ ನನ್ನ ಹಿಂದೆ ಬರ್ತಾನೆ. ಸೊ ಅದಕ್ಕಾಗಿ ಇಬ್ಬರು ರೆಡಿ ಆಗಿ ನಾವು ಸ್ಕೂಲಿಗಾದೆ ಹೋದ್ವಿ. ಸೊ ನಾವು ಸ್ಕೂಲಿಗೆ ಹೋಗಕ್ಕಿಂತ ಮುಂಚೆ ಬಹಳ ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಜೊತೆಗೆ ಬಂದು ಪ್ರೋಗ್ರೆಸ್ ಕಾರ್ಡ್ ಆದ್ರೆ ಇಸ್ಕೊಂಡು ಹೋಗ್ತಿದ್ರು. ಸೊ ನಾವು ಕೂಡ ಆ ರೀತಿನೇ ರೆಡಿ ಆಗಿ ಹೋದ್ವಿ. ಸೊ ಇದು ಯಾಕೆ ಶೇರ್ ಮಾಡ್ಕೊಳಕ್ ಇಷ್ಟ ಮಾಡ್ತೀನಿ ಅಂತಂದ್ರೆ ಇದು ದೀಸ್ ಆರ್ ದ ಮೆಮೊರೀಸ್ ಫಾರ್ ದ ಕಿಡ್ಸ್, ರೈಟ್? ಸೊ ನಮ್ಮ ಮೆಮೊರೀಸ್ ಆದ್ರೆ ನಮಗಿಲ್ಲ. ಸೊ ನಮ್ ಕಿಡ್ಸ್ ಮೆಮೊರೀಸ್ ಆದ್ರೆ ಇದ್ರೆ ನನಗೆ ಚೆನ್ನಾಗಿ ಅಲ್ವಾ ಅಂತ. ಸೊ ನಾನು ವಿಡಿಯೋ ಆದ್ರೆ ಇದನ್ನ ಅಪ್ಲೋಡ್ ಮಾಡಕ್ ಇಷ್ಟ ಮಾಡ್ತೀನಿ. ಸೊ ಆಮೇಲೆ ಪ್ರೋಗ್ರೆಸ್ ಕಾರ್ಡ್ ಕೊಟ್ರು. ಪ್ರೋಗ್ರೆಸ್ ಕಾರ್ಡ್ ಮೇಲೆ ಕಂಪಲ್ಸರಿ ಪೇರೆಂಟ್ಸ್ ಸೈನ್ ಇರ್ಬೇಕಂತ ಹೇಳಿದ್ರು. ಸೊ ಅದಕ್ಕೆ ಸೈನ್ ಮಾಡಿದೆ. ಇದೆಲ್ಲ ಡ್ರಾಯಿಂಗ್ಸ್ ಅನ್ಮಾತು. ಅಂದ್ರೆ ಆ ಡ್ರಾಯಿಂಗ್ ಬುಕ್ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಲಾಸ್ಟ್ ರಿಸಲ್ಟ್ಸ್ ಡೇ ದಿವಸ ಮಾತ್ರ ನಮಗೆ ಕೊಡ್ತಾರೆ. ಡ್ರಾಯಿಂಗ್ ಬುಕ್ ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರು ಡೆಕೋರೇಷನ್ ಮಾಡಿದ್ದಾರೆ ಈ ತರ ಆನ್ಯುವಲ್ ರಿಸಲ್ಟ್ಸ್ ಡೇ ಅಂತ. ಅದು ಕೂಡ ಕ್ಯೂಟ್ ಆಗಿತ್ತು. ಸೊ ಅಲ್ಲಿ ಕೂಡ ಫೋಟೋ ಶೂಟ್ ಆದ್ರೆ ಆಯ್ತು ಯಕ್ಷಿತದು. ಸೊ ಯಕ್ಷಿತದು ಫೋಟೋ ಶೂಟ್, ಪ್ರೋಗ್ರೆಸ್ ಕಾರ್ಡ್, ಅವ್ನ್ ಡ್ರಾಯಿಂಗ್ ಬುಕ್ ಎಲ್ಲ ಸಬ್ಮಿಟ್ ಅಂದ್ರೆ ಇಸ್ಕೊಂಡಿದ್ಮೇಲೆ ಅವ್ರ ಮೇಡಮ್ ಹೆಡ್ ಮೇಡಮ್ ಹತ್ರ ಒಂದು ಫೋಟೋ ಆದ್ರೆ ತಗೊಂಡ್ವಿ. ಮೀನ್ಸ್ ಒಂಥರ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಹತ್ರನು ನಾನು ವಿಡಿಯೋ ತಗೊಂಡೆ. ಆಮೇಲೆ ಯಕ್ಷಿತ್ ಏನೇನ್ ಬರ್ದಿದ್ದಾನೆ ಎಕ್ಸಾಮ್ ಪೇಪರ್ಸ್ ಕೂಡ ನಾನು ರೆಕ್ಟಿಫೈ ಮಾಡಿದೆ. ಮೀನ್ಸ್ ನಾನು ಯಾವ ತರ ಹೇಳ್ಕೊಟ್ಟಿನಿ, ಅವ್ನು ಯಾವ ತರ ಬರ್ದಾನೆ, ಇನ್ನ ನಾನು ಏನನ್ನ ಟೀಚಿಂಗ್ ಮಾಡೋದ್ರಲ್ಲಿ ಏನಾದ್ರೂ ಬೇರೆ ತರ ಹೇಳ್ಕೊಡ್ಬೇಕೇನೋ ಅನ್ನೋದು ನನಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಫೈನ್, ನಾನು ಅವ್ನ ಮಾರ್ಕ್ಸ್ ನೋಡಿ ನನಗೆ ಫೈನ್ ಅನ್ಸಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಆದೆ. ಆಮೇಲೆ ಅವ್ರ ಮೇಡಮ್ ಹತ್ರ ಹೆಡ್ ಮೇಡಮ್ ಹತ್ರ ಶೇಕ್ ಹ್ಯಾಂಡ್ ಇಸ್ಕೊಂಡು ಇನ್ನ ಮನೆಗಾದ್ರೆ ರಿಟರ್ನ್ ಬಂದ್ವಿ ವಿತ್ ಪ್ರೋಗ್ರೆಸ್ ಕಾರ್ಡ್. ಸೊ ಪ್ರೋಗ್ರೆಸ್ ಕಾರ್ಡ್ ತಗೊಂಡ್ ಮನೆಗ್ ಬಂದ್ಮೇಲೆ ಅವ್ನ ಅವ್ರ ತಾತಗ ಅವ್ರ ಅವ್ವಗ ಕೂಡ ತೋರಿಸಿದ. ಸೊ ಈ ತರ ನನಗೆ ಮಾರ್ಕ್ಸ್ ಬಂದ ಪ್ರೋಗ್ರೆಸ್ ಕಾರ್ಡ್ ಬಂದಿದೆ ಅಂತ. ಸೊ ಅವ್ರ ತಾತ ಅವ್ರ ಅವ್ವ ಆದ್ರೆ ಬಹಳನೇ ಖುಷಿ ಪಟ್ರು. ಯಾಕಂದ್ರೆ ಮೊಮ್ಮಕ್ಳು ಏನ್ ಮಾಡಿದ್ರು ಕೂಡ ಅವ್ವ ತಾತಕ್ ಚಂದ ಅಲ್ವಾ. ಸೊ ಅವ್ರು ಕೂಡ ಬಹಳ ಇಷ್ಟ ಮಾಡಿದ್ರು. ಫೈನಲಿ ಯಕ್ಷಿತ್ ಬೇಬಿ ಕ್ಲಾಸ್ ಆದ್ರೆ ಕಂಪ್ಲೀಟ್ ಆಗಿದೆ. ಮೀನ್ಸ್ ನರ್ಸರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಸ್ ಗೋಯಿಂಗ್ ಟು LKG. ಸೊ ದಿಸ್ ಇಸ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and don't forget to press the bell icon. Love you all. Bye bye.